ನಮಸ್ಕಾರ. ಸೌಂದರ್ಯ ಜ್ಞಾನ ಸರಣಿಯ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿ ಸೌಂದರ್ಯ ಜ್ಞಾನ ವಿತ್ ದೀಪಾ ನಾಗೇಶ್ ಈ ಸರಣಿಯನ್ನು ತುಂಬ ಖುಷಿಯಿಂದ ಆರಂಭ ಮಾಡಿದ್ದೀವಿ. ತುಂಬ ಸಹಜವಾಗಿ ಹೇಗೆ ನಾವು ಸೌಂದರ್ಯವನ್ನು ಕಾಪಾಡಿಕೊಳ್ಬೋದು, ಹೇಗೆ ರಾಸಾಯನಿಕ ಮುಕ್ತವಾದಂತಹ ನಿಮ್ಮ ಸೌಂದರ್ಯದ ಕಿಟ್ಟನ್ನು ನೀವು ತಯಾರು ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡುವಂತಹ ನಿರಂತರ ಪ್ರಯತ್ನ ಈ ಸರಣಿಯಲ್ಲಿರುತ್ತೆ. ಇವತ್ತಿನ ಪ್ರಶ್ನೆ ಕೂಡ ಅದೇ ಥರನಿರುತ್ತೆ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತಿನ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಮುಖಕ್ಕೆ ಮಾರ್ಕೆಟಲ್ಲಿ 1000 ರೀತಿಯ ಫೇಸ್ ವಾಶ್ಗಳಿದ್ದಾವೆ. ಡೈಲಿ ರೂಟೀನಲ್ಲಿ ದಿನಕ್ಕೆ 2-3 ಸಲ ಮುಖ ಫೇಸ್ ವಾಶ್ ತೊಳ್ಕೊಳ್ಳೋ ಟೈಮಲ್ಲಿ ಫೇಸ್ ವಾಶನ್ನು ಬಳಸ್ಕೊಳ್ಳುವಂಥದ್ದು ಇವಾಗ ರೂಢಿ ಆಗಿಬಿಟ್ಟಿದೆ. ಹೌದು. ಸೊ ಯಾವ ಥರದ ಫೇಸ್ ವಾಶ್, ಯಾವ ಬ್ರ್ಯಾಂಡ್ ಅಂತಲ್ಲ, ಬಟ್ ಯಾವ ಥರದ ಫೇಸ್ ವಾಶ್ ನಾವು ಯೂಸ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಹಿಟ್ ಆಗಿದೆ. ನಾವು ವೆರಿ ಫ್ಯೂ ಅಪ್ಲೋಡ್ಸ್ ಮಾಡಿದ ತಕ್ಷಣನೇ ಒಳ್ಳೆ ರೆಸ್ಪಾಂಡ್ ಕೂಡ ಬರ್ತಾ ಇದೆ, ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇರೋದೆ. ಸೊ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಒಳ್ಳೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಹೀಗೆ ಇನ್ನಷ್ಟು ನಿಮ್ಮ ಲೆಗೆಸಿ ಕಂಟಿನ್ಯೂ ಆಗಲಿ. ಇದೇ ಥರನೇ ಸೌಂದರ್ಯ ಜ್ಞಾನ ನಿಮ್ಮಲ್ಲಿರುವಂಥದ್ದನ್ನು ಒಂದಿಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಖಂಡಿತ ನಾವು ಧನ್ಯರು. ಸೊ ಕಳೆದ ಸಂಚಿಕೆಗಳು ಕೂಡ ತುಂಬ ಹಿಟ್ ಆಗಿದೆ, ಹಾಗಾಗಿ ಆ ಹಿಟ್ ಸೀರೀಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಲಿ. ಇವತ್ತಿನ ಪ್ರೋಗ್ರಾಮಲ್ಲಿ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ, ಯಾವುದು ಫೇಸ್ ವಾಶ್ಗಳನ್ನ ಯೂಸ್ ಮಾಡಬೇಕು ಅಥವಾ ಡೈಲಿ ರುಟೀನಲ್ಲಿ ಎಷ್ಟು ಸತಿ ಫೇಸ್ ವಾಶ್ ಬಗ್ಗೆ ಇವತ್ತು ಮಾತಾಡೋಣ. ಅಫ್ಕೋರ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸತಿ ಬ್ರಷ್ ಮಾಡುವಾಗ ಫೇಸ್ ವಾಶ್ ಮಾಡಿರ್ತಾರೆ, ಸ್ನಾನ ಮಾಡುವಾಗ ಒಂದ್ಸತಿ ಮಾಡಿರ್ತಾರೆ, ಕೆಲವರು ಆಫೀಸ್ಗೆ ಹೋದಾಗ ಒಂದ್ಸತಿ ಮಧ್ಯದಲ್ಲಿ ಫೇಸ್ ವಾಶ್ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಕೆಲವರು ಹೊರಗಿನಿಂದ ಬಂದ ತಕ್ಷಣ, ಸ್ಕೂಲ್ ಕಾಲೇಜ್ಗೆ ಹೋಗೋರಾಗಿರ್ಬೋದು ಅಥವಾ ಆಫೀಸಿಂದ ಬಂದ ತಕ್ಷಣ ಒಂದ್ಸತಿ ಸಾಯಂಕಾಲ ನೀಟಾಗಿ ಫ್ರೆಶ್ ಆಗಿ ಕಾಣಲಿ ಅಂತ ಫೇಸ್ ವಾಶ್ ಮಾಡುವಂಥ ಅಭ್ಯಾಸ. ಫಸ್ಟ್ ಆಫ್ ಆಲ್ ನಿಮ್ಮ ಮುಂದಿನ ಉತ್ತರ ಮುಂದುವರಿಸೋದಕ್ಕೆ ಮೊದಲೇ ಇಷ್ಟು ಸಲ ಫೇಸ್ ವಾಶ್ ಮಾಡೋದು ಒಳ್ಳೇದಾ? ಆ್ಯಕ್ಚುಲಿ ರೂರಲ್ ಏರಿಯಾದಲ್ಲಿರೋರಿಗೆ ಇಷ್ಟೊಂದು ಅಗತ್ಯ ಇರೋದಿಲ್ಲ, ಬಟ್ ಎಸ್, ಯಾಕಂದರೆ ನಮ್ಮ ಅರ್ಬನ್ ಸಿಟೀಸ್ಗಳಲ್ಲಿ ಅಷ್ಟೊಂದು ಕಾರ್ಬನ್ ಕಲೆಕ್ಟ್ ಆಗಿರುತ್ತೆ, ಅಷ್ಟು ಪೊಲ್ಯೂಷನ್ ಇರೋದ್ರಿಂದ ನಮ್ಮ ಫೇಸ್ ಮೇಲೂ ಅಷ್ಟೊಂದು ಇದು ಪೊಲ್ಯೂಷನ್ ಕಲೆಕ್ಟ್ ಆಗಿರುತ್ತೆ. ಹಾಗಾಗಿ ಅಷ್ಟೊಂದು ಸತಿ ರಬ್ ಮಾಡಿ ಎಲ್ಲ ಮಾಡದೇ ಇದ್ರು ಜಸ್ಟ್ ವಾಟರ್ ವಾಶ್ ಆದ್ರೂ ಮಾಡೋದ್ರಿಂದ ಹೈಡ್ರೇಟ್ ಆಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಅಗತ್ಯ ಇಲ್ಲ. ಅಟ್ಲೀಸ್ಟ್ ಟ್ವೈಸ್ ಇನ್ ಎ ಡೇ ಇಸ್ ಓಕೆ. ಸೋಪ್ ಎಲ್ಲ ಹಾಕೋದು 2 ಸತಿ ಹಾಕಿದ್ರೆ ದಿನಕ್ಕೆ ಓಕೆ. ಪದೇ ಪದೇ ಸೋಪ್ ಹಾಕಿ ಫೇಸ್ ವಾಶ್ ಮಾಡೋದು ಆ ಥರ ಎಲ್ಲ ಅಷ್ಟೊಂದು ಮಾಡೋ ಅಗತ್ಯ, ಬರೀ ವಿಗರಸ್ ಮಸಾಜ್ ಅಷ್ಟೆಲ್ಲ ಮಾಡುವಂತ ಅಗತ್ಯ ಖಂಡಿತ ಇಲ್ಲ. ವೆರಿ ಜೆಂಟಲ್, ಆಕ್ಚುಲಿ ಒಳ್ಳೇದು. ಸೊ ಹಾಗಾಗಿ ಹೆಲ್ದಿಯಾಗೂ ಇರುತ್ತೆ. ಸೊ ಅಷ್ಟೊಂದು ಕೆಮಿಕಲ್ ಅತ್ಯಾಚಾರ ಮಾಡೋವಂಥ ಅಗತ್ಯ ಖಂಡಿತ ಇಲ್ಲ. ಅದರಲ್ಲೂ ಕೆಮಿಕಲ್ ಓರಿಯೆಂಟೆಡ್ ಫೇಸ್ ವಾಶ್ಗಳನ್ನ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಸೋಪ್ ಯಾವುದು ಯೂಸ್ ಮಾಡಬೇಕು, ಫೇಸ್ ವಾಶ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದೇ ದೊಡ್ಡ ಡಿಬೇಟ್. ಯಾಕಂದರೆ ಸಾಕಷ್ಟು ಜನ, ಅಯ್ಯೋ ನಾನು ಫೇಸಿಗೆ ಸೋಪ್ ಟಚ್ಚೇ ಮಾಡಲ್ಲ, ನಾನು ಬರೀ ಫೇಸ್ ವಾಶ್ ಅಷ್ಟೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ, ಆಯಿತಾ. ಇನ್ನು ಕೆಲವ್ರು ನಾನು ಫೇಸ್ ವಾಶು ಯೂಸ್ ಮಾಡಲ್ಲ, ಸೋಪ್ ಯೂಸ್ ಮಾಡಲ್ಲ, ನಾನು ಅದರದ್ದು ಲಿಕ್ವಿಡ್ ಸೀರಮ್ ಬರುತ್ತೆ ಅದನ್ನು ಅಷ್ಟೇ ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಎಲ್ಲದರಲ್ಲೂ ಅದೇ ಕಂಟೆಂಟೇ ಇರುತ್ತೆ. ಅಳಿಯಲ್ಲ ಮಗಳಗಂಡ ಅಂತ ಹೇಳ್ತಾರಲ್ಲ, ಹಾಗೆ ಇಟ್ಸ್ ಆಲ್ ಅಬೌಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫೇಸ್ಗೊಂದು ಯೂಸ್ ಮಾಡಿ ಮಲ್ಟಿನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ಪ್ರಾಡಕ್ಟ್ ಸೇಲ್ ಆಗಬೇಕು. ಬರೀ ಒಂದು ಸೋಪ್ ಎಲ್ಲ ಮನೇಲಿರೋರೆಲ್ಲ ಯೂಸ್ ಮಾಡಿಬಿಟ್ರೆ ಅವ್ರಿಗೆ ಅಂದರೆ ದಿನ ಅವರು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ದೊಡ್ಡ ಮಾಫಿಯಾ. ಇದೇ ಥರದ್ದೊಂದು ರೀಲಲ್ಲಿ ಯಾವುದ್ರಲ್ಲೂ ಈ ಶಾರ್ಟ್ಸಲ್ಲಿ ಏನೋ ನೋಡಿದೆ, ಆಸ್ಟ್ರೇಲಿಯಾದಲ್ಲಿ ಅನ್ಸುತ್ತೆ ಒಂದು ಬ್ರ್ಯಾಂಡ್, ಅವರು ಪೇನ್ ಕಿಲ್ಲರ್ಗಳದ್ದು ಮಾತ್ರೆಗಳ ಆ ಥರದ್ದೇನೋ ಇದು ಮಾಡೋದು. ಅವ್ರು ಹೇಗೆ ಮಾಡಿದ್ದಾರೆ ಅಂತಂದರೆ, ಪೇನ್ ಕಿಲ್ಲರ್ ಒಂದು ಜನರಿಕ್ ಪೇನ್ ಕಿಲ್ಲರ್ ಇದು ಮಾಡಿದ್ದಾರೆ, ಇನ್ನೊಂದು ಕಾಲು ನೋವಿಗೆ ಮಾತ್ರ, ಇನ್ನೊಂದು ತಲೆನೋವಿಗೆ ಮಾತ್ರ, ಇನ್ನೊಂದು ಮಾತ್ರ ಅಂತ. ಮತ್ತೆ ಕರೆಕ್ಟಾಗಿ ನೋಡೋದಾದ್ರೆ ಎಲ್ಲದರಲ್ಲೂ ಒಂದೇ ಇಂಗ್ರೀಡಿಯೆಂಟ್. ಹೌದು, ಅದೇ ಫಾರ್ಮುಲಾ ಇಲ್ಲೂ ಇರೋದು. ಫೇಸ್ ವಾಶ್, ಸೋಪ್, ಬಾಡಿ ವಾಶ್, ಹೀಗೆ ಎಲ್ಲ ಇಂಟಿಮೇಟ್ ವಾಶ್ ಅಂತ ಹೇಳಿಬಿಟ್ಟು ಎಲ್ಲ ಥರದ್ದು ವಾಶ್ಗಳು ಬಂದಿರುತ್ತೆ. ಸೊ ಬಂಡಲ್ಸ್ ಆಫ್ ಕೆಮಿಕಲ್ಗಳಿಗೆ ನಾವು ಲ್ಯಾಬೊರೇಟ್ರಿಗಿಂತ ಜಾಸ್ತಿ ಮನೆಯಲ್ಲೇ ಅದನ್ನು ತೊಗೊಂಬಂದು ಇಟ್ಕೊಂಡು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅದನ್ನು ಯೂಸ್ ಮಾಡ್ತಿದ್ದೀವಿ ಅಷ್ಟೇ ಹೊರತು, ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ pH ಬ್ಯಾಲೆನ್ಸ್ ಕರೆಕ್ಟಾಗಿದ್ದರೆ ಸಾಕು. ತುಂಬ ಓಡರ್ ಇರೋ ಅಂಥದ್ದು ಬೇಕಾಗಿಲ್ಲ, ಅಂದರೆ ಕಲರ್, ಓಡರ್, ಫ್ರೇಗ್ನೆನ್ಸ್, ಪರ್ಫ್ಯೂಮ್ ಎಲ್ಲ ಇಲ್ಲದೆ ಇರೋವಂಥ ಒಂದು ಮೈಲ್ಡ್ ಆ್ಯಂಡ್ ಜೆಂಟಲ್ ಆಗಿರೋವಂಥ ಒಂದು ಸೊಲ್ಯೂಷನ್ ತೊಗೊಂಡ್ರೆ ಸಾಕಾಗುತ್ತೆ. ಅದು ಎಂಟೈರ್ ಬಾಡಿಗೆ ಯೂಸ್ ಆಗುತ್ತೆ. ಬಟ್ ನನ್ನ ಪ್ರಕಾರ ನಾನಂತೂ ಅದನ್ನು ಯಾವುದನ್ನು ಯೂಸ್ ಮಾಡಲ್ಲ. ನಾನು ಸ್ನಾನದ ಚೂರ್ಣ ನಾನೇ ತಯಾರಿಸಿರುವಂಥದ್ದನ್ನಷ್ಟೇ ಮನೇಲಿ ಮಾಡ್ತೀವಿ. ಕಳೆದ ಸಂಚಿಕೆಯಲ್ಲಿ ನಾವು ಅದು ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀವಿ.
ಹೇಳ್ಕೊಟ್ಟಿದೀವಿ. ಸೊ ಅದನ್ನ ಮಾಡ್ಕೊಂಡ್ರೆ ಸಾಕಾಗತ್ತೆ. ಅದು ಬೇಡ ನಾವು ಹೊರಗಡೆ ಪರ್ಚೇಸೇ ಮಾಡ್ತೀವಿ ಅನ್ನೋದಾದ್ರೆ ವೆರಿ ಮೈಲ್ಡ್ ಆ್ಯಂಡ್ ಜೆಂಟ್ಲ್ ಆಗಿದ್ರೆ ಸಾಕಾಗತ್ತೆ, ಅಥವಾ ಯಾವ್ದಾದ್ರು ಒಂದು ಮೆಡಿಕೇಟೆಡ್ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗತ್ತೆ. ಟಾಪ್ ಟು ಟೋ ವಾಶ್ಗಳಂತ ಸಾಕಷ್ಟು ಸಿಗುತ್ತೆ ಇವಾಗ. ಸೊ ಟಾಪ್ ಟು ಟೋ ಅಂತಂದರೆ ಫೇಸ್, ನೆಕ್, ಬ್ಯಾಕ್, ಹ್ಯಾಂಡ್ಸ್ ಇಂದ ಹಿಡಿದು ಲೆಗ್ಸ್ವರೆಗೂ ಆಗುವಂಥ ಮೈಲ್ಡ್ ಆಗಿರುತ್ತೆ. ಇದರಲ್ಲಿ ಪ್ಯಾರಾಬನ್ ಫ್ರೀ ಆ ಥರದ್ದೆಲ್ಲ ಇರುತ್ತಲ್ಲ, ಅಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ಹೇಗೆ ನಾವು ಕಂಡು ಹಿಡಿತೀವಿ ಅಂದರೆ, ನಾವು ಹಿಂದೆ ಟರ್ನ್ ಮಾಡಿ ನೋಡಿದಾಗ TFM ಅಂತ ಇರುತ್ತೆ. TFM ಅನ್ನೋ ಫ್ಯಾಕ್ಟರ್, ಟೋಟಲ್ ಅದ್ರದ್ದು ಮೆಜರ್ಸ್ ಆಫ್ ಫ್ಯಾಟ್ ಅಂತ ಹೇಳ್ತಾರೆ. ಸೊ TFM ಫ್ಯಾಕ್ಟರು 73 to 75% ಅಥವಾ ಅಬೋವ್ ಇದ್ದರೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಅದು ಸ್ಕಿನ್ನನ್ನು ಡ್ರೈ ಮಾಡಲ್ಲ, ಸಿಬಮ್ ಸೆಕ್ರೇಷನನ್ನು ಡಿಸ್ಟರ್ಬ್ ಮಾಡಲ್ಲ, ಜೆಂಟ್ಲ್ ಆನ್ ಸ್ಕಿನ್ ಇರುತ್ತೆ ಅಂತ ಅಷ್ಟೇ. ಸೊ TFM ಫ್ಯಾಕ್ಟರ್ನ ನೋಡಿ 73 ಅಥವಾ 74 ಇದ್ದರೆ ತುಂಬ ಒಳ್ಳೆ ಪ್ರಾಡಕ್ಟ್ ಅದು. ಒಂದನ್ನು ಪರ್ಚೇಸ್ ಮಾಡಿದ್ರೆ ಸಾಕು. ಟಾಪ್ ಟು ಟೋ ವಾಶ್ನ ಬಿಟ್ಟರೆ ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ತೊಗೊಳ್ಳೋಂಥ ಅಗತ್ಯ ಇಲ್ಲ. ಮತ್ತು ಸೋಪ್ ಕೆಟ್ಟದು, ಬಾಡಿ ವಾಶ್ ಒಳ್ಳೆಯದು. ಫೇಸ್ ವಾಶ್ಗೆ ನೀವು ಸೋಪ್ ಯೂಸ್ ಮಾಡಬೇಡಿ, ಅದಕ್ಕೆ ಸಪ್ರೇಟಾಗಿ ಯೂಸ್ ಮಾಡಿ. ಇದು ಯಾವುದು ಬೇಕಾಗೇ ಇಲ್ಲ. ಇದೆಲ್ಲ ನಿಜ ಹೇಳಬೇಕು ಅಂತಂದರೆ ಫೂಲಿಶ್ನೆಸ್ ಅಂತಲೇ ಹೇಳ್ಬೋದು. ಮತ್ತು ಈ ಇನ್ಫ್ಲುಯೆನ್ಸರ್ಸ್ಗಳು ಪ್ರತಿದಿನ ಒಂದೊಂದು ಬ್ರ್ಯಾಂಡ್ ಅದು ಹೇಳ್ತಾ ಇರ್ತಾರೆ. ನಮ್ಗೆ ಏನಾಗ್ಬಿಡುತ್ತೆ ಅಂತಂದರೆ, ಅವಳು ಅದನ್ನು ಯೂಸ್ ಮಾಡ್ತಾರೆ, ನಾನು ಒಂದ್ಸತಿ ಟ್ರೈ ಮಾಡಬೇಕು. ಸೊ ಇದನ್ನು ನಾವು ಬಾಡಿ ಮೇಲೆ ಮಾಡ್ತಾರಂಥ ಕೆಟ್ಟ ಎಕ್ಸ್ಪೆರಿಮೆಂಟ್ ಇದು. ಪ್ರತಿ ಸತಿ ಫೇಸ್ ವಾಶ್ ತೊಗೊಳ್ಳುವಾಗ ಹೊಸ ಹೊಸ ಬ್ರ್ಯಾಂಡ್ಗಳನ್ನ ಟ್ರೈ ಮಾಡ್ತಾ ಇರ್ತಾರೆ, ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಟ್ರೈ ಮಾಡ್ತಾ ಇರ್ತಾರೆ. ಹೀಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ನಮ್ಮ ಬಾಡಿಗೆ ನಾವು ಅದು ಮಾಡ್ತಾರಂತ ಅತ್ಯಾಚಾರ ಆಗ್ಬಿಡ್ತದು. ಎಷ್ಟೊಂದು ಕೆಮಿಕಲ್ಗಳನ್ನ ಟ್ರೈ ಮಾಡ್ತಿರ್ತೀರ. ಇದು ಸೆಟ್ ಆಯಿತು, ಅದು ಸೆಟ್ ಆಗಲಿಲ್ಲ, ಇದು ಆವ್ರೇಜ್ ಸೆಟ್ ಆಯಿತು, ಅದು ಸೆಟ್ ಆಗಲಿಲ್ಲ, ಹೀಗೆ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ರೆ ನಮ್ಮ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಆಗ್ತಾ ಇರುತ್ತೆ ಹೊರತು ರಿಸಲ್ಟ್ ಯಾವುದು ಬರೋದಿಲ್ಲ. ಸ್ಟಿಕ್ ಆನ್ ಟು ಒನ್ ಪ್ರಾಡಕ್ಟ್. ಯಾವ್ದಾದ್ರು ಒಳ್ಳೆ ಬ್ಯೂಟಿ ಕನ್ಸಲ್ಟೆಂಟ್ ಅಥವಾ ಡರ್ಮೋಟಾಲಜಿಸ್ಟ್ನ ಹೋಗಿ ಒಂದು ಕನ್ಸಲ್ಟ್ ಮಾಡಿ ಕರೆಕ್ಟಾಗಿರೋಂಥ ಒಂದು ಪ್ರಾಡಕ್ಟ್ ತೊಗೊಂಡು ಟಾಪ್ ಟು ಟೋ ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಇನ್ನು ಇವಾಗ ಹೊಸದಾಗಿ ಟ್ರೆಂಡ್ ಒಂದು ಶುರು ಆಗಿದೆ. ನಾವು ಯಾರೂ ನಮ್ಮ ಕೆಮಿಸ್ಟ್ರಿಲಿ ಕಲಿತೇ ಇರಲ್ಲ. ಗ್ಲೈಕಾಲಿಕ್ ಆ್ಯಸಿಡ್, ನಯಾಸಿನಮೈಡ್, ಎಂತೆಂಥ ಕೆಮಿಕಲ್ಗಳ ಹೆಸರನ್ನ ಹೇಳಿ 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 ಇದರಲ್ಲಿ ಅದಿದೆ, ಇದರಲ್ಲಿ ಇದಿದೆ, ಇದನ್ನು ತಗೊಳ್ಳಿ, ಇಷ್ಟು ಪರ್ಸೆಂಟೇಜ್ ಇದೆ, ಅಷ್ಟು ಪರ್ಸೆಂಟೇಜ್ ಇದೆ. ಫಸ್ಟ್ ಆಫ್ ಆಲ್ ಅದೆಲ್ಲ ಎಲ್ಲದರಲ್ಲೂ ಇರುತ್ತೆ. ಅದನ್ನ ಎಕ್ಸಾರ್ಬಿಟೆಂಟ್ ಆಗಿ ಹೇಳ್ತಾರೆ ಅಷ್ಟೇ. ಅಂದ್ರೆ ಇದನ್ನ ತುಂಬಾ ವಿಜೃಂಭಿಸ್ತಾ ಇದ್ದಾರೆ. ನಮ್ಮ ಜೊತೆ ದೀಪಾ ನಾಗೇಶ್ ಇವರು ಇದ್ದಾರೆ, ಅವರಿಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ ಅನ್ನೋ ತರ ಹೇಳ್ದಂಗಾಯ್ತು. ಅವ್ರು ಇದ್ದಾರೆ ಅಂತಂದ್ರೆ ಇದಾರೆ, ಕೈ ಕಾಲು ಕಣ್ಣು ಎಲ್ಲರಿಗೂ ಇರುತ್ತೆ. ಸೊ ಅದನ್ನ ಎಕ್ಸಾರ್ಬಿಟೆಂಟ್ ಆಗಿ ಇದನ್ನ ಮಾಡೋಂತ ವಿಜೃಂಭಿಸ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇನೆ. ಅದು ನನ್ನ ಪ್ರಾಡಕ್ಟ್ ಅಲ್ಲಿ ಇದಿದೆ ಅಂದ ತಕ್ಷಣ ನಾವೆಲ್ಲ ಹೋಗಿ ಅದನ್ನ ತಗೊಳ್ತೀವಿ. ಅದ್ ಬೇಕೋ ಬೇಡವೋ ಇಲ್ವೋ ಅದ್ರ ಬಗ್ಗೆ ಯೋಚನೆ. ಮತ್ತೆ ನಾನು ಹೇಳ್ಬೇಕಂದ್ರೆ, ನಮ್ಗೆ ಇದು ಯಾವುದು ಕೆಮಿಸ್ಟ್ರಿ ನಮಗ್ ಸ್ಕೂಲಲ್ಲಿ ಓದಿರಲ್ಲ, ಕಾಲೇಜಲ್ಲಿ ಓದಿರಲ್ಲ, ಇದು ಯಾವ್ದು ಬಕ್ವಾಸ್ ನಮಗ್ ಗೊತ್ತೂ ಇರಲ್ಲ. ಯಾರೋ ಇನ್ಫ್ಲುಯೆನ್ಸರ್ ಹೇಳ್ತಾ ಇದಾರೆ, ಇದ್ರಲ್ಲಿ ನಯಾಸಿನಮೈಡ್ ಇದೆ. ಏನ್ ಕೆಲಸ ಮಾಡುತ್ತೆ ನಯಾಸಿನಮೈಡ್ ಅನ್ನೋದು 90% ಯಾರಿಗೂ ಗೊತ್ತೇ ಇರಲ್ಲ. ಅದರಲ್ಲಿ ನಯಾಸಿನಮೈಡ್ ಇದೆ ಅಂತ ಇದಂತೆ ಹಾಕೊಳ್ತಾ ಇರ್ತಾರೆ ಅಷ್ಟೇ. ಬಿಟ್ರೆ ಅದು ಏನು ಕೆಲಸ ಮಾಡುತ್ತೆ, ಅದು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ಸೊ ಯಾತಕ್ಕಾಗಿ ನಾವು ಅದನ್ನು ಉಪಯೋಗಿಸ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಬಟ್ ಅದರಲ್ಲಿ ಆ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ಇದೆ. ನೀವು ಈಗ ನಾವು ಫ್ಲೋರ್ ಕ್ಲೀನರ್ಗೆ ಹಾಕುವಂಥ ಪ್ರಾಡಕ್ಟ್ಗಳಲ್ಲಿ ನೋಡಿದ್ರೆ ಮೋರ್ ದೆನ್ 40 ಟೈಪ್ಸ್ ಆಫ್ ಕೆಮಿಕಲ್ಗಳಿರುತ್ತೆ. ಅವ್ರು ಇದರಲ್ಲಿ ಈ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾರೆ. ಇಟ್ಸ್ ಅ ಫ್ಲೋರ್ ಕ್ಲೀನರ್, ನೆಲನ ಕ್ಲೀನ್ ಮಾಡುತ್ತೆ ಅಷ್ಟೇ. ದಟ್ಸ್ ದ ಸಿಂಪಲ್ ಆನ್ಸರ್. ಇದು ಫೇಸ್ ವಾಶ್ ಫೇಸನ್ನ ಕ್ಲೀನ್ ಮಾಡುತ್ತೆ, ಸಿಂಪಲ್ ಆನ್ಸರ್. ಅದರಲ್ಲಿರೋ ಒಂದೊಂದು ಕೆಮಿಕಲ್ ಕಾಂಪೊನೆಂಟ್ಸ್ನ ತಗೊಂಡು ಇಷ್ಟು ವೈಭವೀಕರಿಸೋವಂಥ ಅಗತ್ಯ ನಿಜವಾಗ್ಲೂ ಇಲ್ವೇ ಇಲ್ಲ. ಮತ್ತು ಈಗ ಹೇಗಾಗಿದೆ ಅಂದರೆ, ಒಂದು ಕುರಿ ಥರ ಅದರಲ್ಲಿ ಆ ಪ್ರಾಡಕ್ಟ್ ಇದೆ, ತೊಗೊಂಡ್ಬಿಡೋಣ, ಅದು ನಾನು ಹಾಕ್ಕೊಂಡೆ. ಮತ್ತು ಅದರಿಂದ ಸೈಡ್ ಎಫೆಕ್ಟ್ ಆಗಿರೋದು ಎಷ್ಟೊಂದು ಜನಕ್ಕಿದೆ. ನನ್ನ ಕ್ಲೈಂಟ್ಸ್ ಎಲ್ಲ ಎಷ್ಟೋ ಜನ ಈ ಪ್ರಾಡಕ್ಟ್ ಟ್ರೈ ಮಾಡಿದೆ, ಆ ಪ್ರಾಡಕ್ಟ್ ಟ್ರೈ ಮಾಡಿದೆ, ಹಾಗಾಗಿ ಸ್ಕಿನ್ ಡ್ರೈ ಆಗೋಯ್ತು, ಬ್ರೇಕ್ಔಟ್ ಆಗೋಯ್ತು, ಡಲ್ನೆಸ್ ಆಗೋಯ್ತು, ಎಷ್ಟೆಲ್ಲ ಕಂಪ್ಲೇಂಟ್ ತೊಗೊಂಡು ಬಂದು ಇಟ್ಸ್ ಲೈಕ್ ಅ ಗರಾಜ್. ಈಗ ಎಲ್ಲ ಬ್ಯೂಟಿ ಪಾರ್ಲರ್ಗಳ ಒಂದು ಗರಾಜ್ ಥರ. ಯಾಕಂದರೆ ಎಲ್ಲ ಕೆಡಿಸ್ಕೊಂಡು ಬಂದು ಇಲ್ಲಿ ರಿಪೇರಿ ಮಾಡಿಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಿ ಆರ್ ಬ್ಯೂಟಿಷಿಯನ್ಸ್, ವಿ ಆರ್ ನಾಟ್ ಮೆಜಿಷಿಯನ್ಸ್. ನೀವು ಹಾಳು ಮಾಡ್ಕೊಂಡು ಬಂದಿರೋಂಥ ಸ್ಕಿನ್ನನ್ನು ರಿಪೇರಿ ಮಾಡ್ತಾ ಕುತ್ಕೊಳ್ಳೋ ಕೆಲಸ ನಮ್ದಲ್ಲ. ನಾವು ಬ್ಯೂಟಿಫೈ ಮಾಡೋವಂಥ ಕೆಲಸ. ಅಂಥದ್ರಲ್ಲಿ ಇಷ್ಟು ರಾಶಿ ಕೆಮಿಕಲ್ಗಳನ್ನ ಪ್ರತಿನಿತ್ಯ ಹಾಕಿ ಸ್ಕಿನ್ನನ್ನು ಯಾಕೆ ಹಾಳು ಮಾಡ್ಕೊಬೇಕು? ಏನು ಮಾಡ್ಬೋದಾಗಿದೆ? ಫೇಸ್ ವಾಶ್ ನಿಜವಾಗ್ಲೂ ವಿಷಯ ಮಾತಾಡ್ತಿದ್ವಿ. ಸೊ ಈ ಫೇಸ್ ವಾಶ್ ನಾನು ಹೇಳಿದ್ನಲ್ಲ, ಒಂದು ಒಳ್ಳೆ ಫೇಸ್ ವಾಶ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಂದರೆ ಯಾವ್ದಾದ್ರು ಒಳ್ಳೆ ಕನ್ಸಲ್ಟೇಷನ್ಗೆ ಹೋಗಿ ಡರ್ಮಟಾಲಜಿಸ್ಟ್ ಹತ್ರನೋ ಥೆರಪಿಸ್ಟ್ಗಳ ಹತ್ರನೋ ಹೋಗಿ ನನ್ನ ಸ್ಕಿನ್ ಯಾವ ಥರ ಇದೆ ಅನಲೈಸ್ ಮಾಡಿ ನಮಗೆ ಸೂಟ್ ಆಗುವಂಥ ಮೆಡಿಕೇಟೆಡ್ ಒಂದು ಟಾಪ್ ಟು ಟೋ ವಾಶ್ನ ಒಂದು ಪರ್ಚೇಸ್ ಮಾಡಿದ್ರೆ ಸಾಕು. ಯಾವುದ್ರದ್ದು ಅಗತ್ಯ ಇರೋದೇ ಇಲ್ಲ. ಹಾಗೆ ಒಂದು ವೇಳೆ ನೀವು ತಗೊಳ್ತೀವಿ ಅನ್ನೋದಾದರೆ, ನಾನು ಹೇಳಿದ್ನಲ್ಲ, TFMದು ಸೂತ್ರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅಥವಾ ಅದೆಲ್ಲ ಬೇಡ, ನ್ಯಾಚುರಲ್ ದಾರಿಲಿ ಹೋಗೋಣ ಅಂದರೆ
ನ್ಯಾಚುರಲ್ ಆಗಿ ದಾರಿಯಲ್ಲಿ ಹೋಗೋಣ ಅಂತಂದರೆ ಸಾಕಷ್ಟು ಈಗ ಮನೇಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಸ್ನಾನದ ಚೂರ್ಣ ಅಥವಾ ಬಾತಿಂಗ್ ಪೌಡರ್ ಅಂತಲೇ ಸಿಗುತ್ತೆ. ಆಯುರ್ವೇದಿಕ್ ಶಾಪ್ಗಳಲ್ಲೇ ಸಿಗುತ್ತೆ ಬಾತಿಂಗ್ ಪೌಡರ್ ಅಂತಾನೆ ರೆಡಿ ಟು ಯೂಸ್. ಅದರಲ್ಲಿ ಮೋರ್ ದನ್ 15 to 20 ಖಂಡಿತ ಸ್ನಾನದ ಚೂರ್ಣ ಅಥವಾ ಬಾತಿಂಗ್ ಪೌಡರ್ ಅಂತಂದ್ರೆ ಸುಖಾಂತಿ ಪೌಡರ್ಗಳಂತ ಸಿಗುತ್ತೆ. ಯಾವುದು ಬ್ರಾಂಡೆಡ್ ಹೆಸರು ಹೇಳ್ತಾ ಇಲ್ಲ, ಬಟ್ ಹೆಸರೇ ಸುಖಾಂತಿ ಪೌಡರ್, ಸುಖಾಂತಿ ಪೌಡರ್ ಅಂತ ಸಿಗುತ್ತೆ. ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ, ಗ್ರಂಥಿಕೆ ಅಂಗಡಿಗಳಲ್ಲಿ ಈಸಿಲಿ ಅವೈಲಬಲ್ ಇದೆ. ಸೊ ಇದನ್ನ ತಗೊಂಬಂದು ಅದನ್ನ ರಾಂಗ್ ವೇಲ್ ಅಪ್ಲೈ ಮಾಡ್ಕೊಳ್ಬಾರ್ದು. ಅಗೇನ್ ಆಮೇಲೆ ಮತ್ತೆ ಬ್ಲೇಮ್ ಮಾಡ್ತಾರೆ, ಇದು ನಾನು ಇದನ್ನ ಹಚ್ಚೋದ್ರಿಂದ ಸ್ಕಿನ್ ಹಿಂಗ. ಸೊ ಅದನ್ನ ಹಚ್ಚೋ ವಿಧಾನನೂ ಕೂಡ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಅದನ್ನ ಹಾಗೆ ಪ್ರೋಸೆಸ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಯಾವುದೇ ಬಾತಿಂಗ್ ಪೌಡರ್ ಆಗಿರಲಿ 1 ಟೀ ಸ್ಪೂನ್ಗೆ 4 ಟೀ ಸ್ಪೂನ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಅದನ್ನ ಫೇಸ್ ವಾಶ್ನ ಎಷ್ಟು ಜೆಂಟಲ್ ಆಗಿ ಯೂಸ್ ಮಾಡ್ತಾರೋ ಅಷ್ಟೇ ಜೆಂಟಲ್ ವೇ ಅಲ್ಲಿ ಇದನ್ನ ಯೂಸ್ ಮಾಡಬೇಕು. ಸೊ ಅದರಿಂದ ನಮ್ಮ ಸ್ಕಿನ್ ಬ್ಯಾಲೆನ್ಸ್ ಆಗಿರುತ್ತೆ, pH ಬ್ಯಾಲೆನ್ಸ್ ತುಂಬ ಚೆನ್ನಾಗಿರುತ್ತೆ. ತುಂಬ ಡ್ರೈ ಸ್ಕಿನ್ ಎಲ್ಲ ಆಗುವಂಥದ್ದು ಪ್ರಮೇಯಗಳು ತುಂಬ ಕಡಿಮೆ ಬರುತ್ತೆ. ಆಯುರ್ವೇದದಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ, ಅಂದರೆ ಗೊತ್ತಿಲ್ಲ ಅಷ್ಟೇ ಹೊರತು. ಸೊ ಬಾತಿಂಗ್ ಪೌಡರ್ ಎಲ್ಲ ಬ್ರ್ಯಾಂಡ್ಸ್ಗಳಲ್ಲೂ ಸಿಗುತ್ತೆ. ಸೊ ಎಲ್ಲ ಬಾತಿಂಗ್ ಪೌಡರ್ನು ಮಾಡೋ ವಿಧಾನ ಒಂದೇ, ಯೂಸ್ ಮಾಡೋದು. ಬೇರೆ ಏನು ಮಾಡ್ಬೋದು ಅಂದರೆ ಮುಖ ತೊಳಿಬೇಕಿದ್ರೆ ವೆರಿ ಸಿಂಪಲ್ ಅಂತಂದ್ರೆ ನಾನು ಪ್ರತಿನಿತ್ಯ ಯೂಸ್ ಮಾಡೋದು ಅಂತಂದ್ರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮನೇಲಿ ಯಾವ ಹಿಟ್ಟು ಸಿಗುತ್ತೋ ಅದನ್ನ ಹಾಲಲ್ಲಿ ಕಲಸಿ ಯೂಸ್ ಮಾಡಬೇಕು. ಹಾಲಲ್ಲಿ ಕಲಿಸ್ಬಿಟ್ಟು ಆಮೇಲೆ ರಬ್ ಮಾಡಬಾರ್ದು, ಜಸ್ಟ್ ಜೆಂಟಲ್ ಆಗಿ ಅಪ್ಲೈ ಮಾಡಬೇಕು. 1-2 ಸರ್ಕ್ಯುಲೇಷನ್ ಮಾಡ್ತಾ ರಿನ್ಸ್ ಮಾಡಿಬಿಡ್ಬೇಕು ಅಷ್ಟೇನೆ. ಯಾವಾಗ ಹೌದು ದಿನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಫೇಸ್ ವಾಶ್ ಜಸ್ಟ್ ವಾಷಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಲ್ವಾ. ಸೊ ಅದನ್ನ ನಾವು ಆ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಗಂಧದ ಪುಡಿ ಮತ್ತು ಲಾವಂಚ ಪುಡಿ ಎರಡನ್ನೂ ಯಾವುದೇ ಪೌಡರ್ ಜೊತೆ ಒಂದು ಚೂರು ಮಿಕ್ಸ್ ಮಾಡಿಕೊಂಡು ಅದರಿಂದ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಒಳ್ಳೆ ಅರೋಮಾನೂ ಕೂಡ ಇರುತ್ತೆ. ಮತ್ತು ನ್ಯಾಚುರಲ್ ಕೊಲಾಜನ್ ಹೇಳ್ತೀವಲ್ಲ ಅದು ಎನ್ಹ್ಯಾನ್ಸ್ ಆಗ್ತಾ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬಿಸಿ ನೀರಲ್ಲಿ ಕಲಸಿ ಇಲ್ಲ ಹಾಲಲ್ಲಿ ಕಲಸಿ ಅದನ್ನು ರಿನ್ಸ್ ಮಾಡೋದ್ರಿಂದ ತುಂಬ ಈಸಿ ಆ್ಯಂಡ್ ಜೆಂಟಲ್ ವೇಲ್ ಮಾಡ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಮಸೂರ್ ದಾಲ್, ಮೈಸೂರು ಬೇಳೆ ಅಂತ ಏನು ಹೇಳ್ತೀವಲ್ಲ, ಇದನ್ನು ಮನೇಲಿ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಫೈನ್ ಪೌಡ್ರ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಪ್ರತಿದಿನ ಹಾಲಲ್ಲಿ ಕಲಸಿ ಫೇಸ್ ವಾಶ್ ರೀತಿ ಯೂಸ್ ಮಾಡ್ತಾ ಬಂದರೆ ಯಾವ ಕೊಲಾಜನ್ ಬೂಸ್ಟ್ ಬೇಕಾಗಿಲ್ಲ, ಏಜ್ ಫ್ಯಾಕ್ಟರ್ಸು ನಿಮಗೆ ಕಾಣಿಸೋದಿಲ್ಲ. ಮತ್ತು pH ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಂಬಿನೇಷನ್ ಸ್ಕಿನ್ ಆ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ನ್ಯೂಟ್ರಲೈಸ್ ಆಗಿ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಇದನ್ನು. ಇವನ್ ಸಿರಿಧಾನ್ಯಗಳು ಅಷ್ಟೇ, ನವಣೆ, ಅರ್ಕ, ಕೊರ್ಲೆ ಇದೆಲ್ಲ ಇದೆಯಲ್ಲ, ಇದೆಲ್ಲ ಎಂಥ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಜೊತೆಗೆ ಸ್ಕಿನ್ ಬೆನಿಫಿಟ್ಸು ಇರುತ್ತೆ ಅದರಲ್ಲಿ. ನಾವು ಅದನ್ನು ಪೌಡರ್ ಮಾಡಿಸಿ ಇಟ್ಕೊಂಡಿದ್ರೆ ಸಾಕು. ಅಡುಗೆಗೆ ಉಪಯೋಗಿಸುವಾಗ ಎಲ್ಲ ಸಿರಿಧಾನ್ಯದ ಪೌಡರ್ ಇದೆ ಅಂತಂದರೆ ಅದನ್ನು ಬಿಸಿ ನೀರಲ್ಲಿ ಕಲಸಿ ಜಸ್ಟ್ ಫೇಸ್ ವಾಶ್ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಫೇಸ್ ತುಂಬ ಚೆನ್ನಾಗಾಗೋದ್ರ ಜೊತೆಗೆ ಟ್ಯಾನ್ ರಿಡ್ಯೂಸ್ ಆಗುತ್ತೆ, ಡಿಕಲರೇಷನ್ ಹೋಗುತ್ತೆ, ಪಿಗ್ಮೆಂಟೇಷನ್ ಬರಲ್ಲ, ಪಿಂಪಲ್ ರಿಡ್ಯೂಸ್ ಆಗುತ್ತೆ. ಸೊ ಸರಳ ಸೌಂದರ್ಯಕ್ಕೆ ಬೇಕಾದಷ್ಟು ದಾರಿಗಳಿವೆ, ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇದರ ಮೂಲ ಆಶಯ. ಸೊ ಈ ಸಂಚಿಕೆಯಲ್ಲಿ ಒಂದಿಷ್ಟು ಫೇಸ್ ವಾಶ್ನ ಹಿಂದಿನ ರಹಸ್ಯ ಮತ್ತೆ ಮುಂದೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಎಲ್ಲ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್ ಫಾರ್ ಮೀ. ಸಂಚಿಕೆಯಲ್ಲಿ ಸಿಗೋಣ ಖಂಡಿತ.